ಅಯೋಧ್ಯೆಯನ್ನು ವಿವೇಕದಿಂದಲೂ ಚೆನ್ನಾಗಿಯೂ ಆಳುತ್ತಿದ್ದನು. ಅಷ್ಟೂ ಕಾಲವೂ ಭರತನು ರಾಮನ ಪ್ರತಿನಿಧಿಯಂತೆ ನಡೆದುಕೊಳ್ಳುತ್ತಾನೆ. ಚಿತ್ರಕೂಟ ಅಯೋಧ್ಯೆಗೆ ತುಂಬಾ ಹತ್ತಿರವಾಗಿದೆ ಎಂದು ಆಲೋಚಿಸಿ ರಾಮನು ಇನ್ನಷ್ಟು ತೆಂಕಲಿಗೆ ಪ್ರಯಾಣ ಮಾಡುತ್ತಾನೆ. ಒಂದು ರಾತ್ರಿಯ ಮಟ್ಟಿಗೆ ಅತ್ರಿಯ ಆಶ್ರಮದಲ್ಲಿ ಉಳಿದಾಗ ಋಷಿಪತ್ನಿ ಅನಸೂಯೆ ಸೀತೆಯನ್ನು ಆದರಿಸಿ ಹರಸುತ್ತಾಳೆ. ಮಾರನೆಯ ಬೆಳಿಗ್ಗೆ ಇನ್ನೂ ದಕ್ಷಿಣಕ್ಕೆ ಪ್ರಯಾಣ ಮಾಡುತ್ತಾರೆ. ಅಯೋಧ್ಯ ಕಾಂಡದ ಕತೆ ಮುಗಿಯುತ್ತದೆ. ಈ ಕಾಂಡ ರಾಮಾಯಣದಲ್ಲಿ ದೊಡ್ಡದು. ಅಲ್ಲಿನ ಮಾನವೀಯತೆ ಅತಿಶಯವಾದುದು. ಇಂದಿನ ಬಳಕೆ ಪ್ರಯೋಗದಲ್ಲಿ ಒಂದು ರಾಜ ಮನೆತನವನ್ನು ಕುರಿತ ಅತ್ಯುತ್ತಮವಾದ ಒಂದು ಸಾಕ್ಷಿಚಿತ್ರ ಅದು. ಅರಣ್ಯಕಾಂಡದ ಸಂಗತಿಗಳು, ಋಷಿಗಳ ಸಂದರ್ಶನ, ರಾಕ್ಷಸರ ನಾಶಕ್ಕೆ ಸಂಬಂಧಿಸಿ ದಾರಿ ಉದ್ದಕ್ಕೂ ನಡೆದ ಸಂಗತಿಗಳ ಮತ್ತು ಸಾಹಸಗಳ ಶ್ರೇಣಿ. ರಾಮ ಸೀತೆಯರಿಗೆ ತಮ್ಮ ಅರಮನೆಯ ಸುಖ ಸೌಕರ್ಯಗಳು ಇಲ್ಲಿ ಇಲ್ಲವೆಂಬುದು ಮರೆತು ಹೋಗುತ್ತದೆ. ನಷ್ಟ ಕಷ್ಟ ತೋರುವುದಿಲ್ಲ. ಪ್ರಕೃತಿಯ ಸೊಬಗಿನ ನಡುವೆ ಸಂತೋಷದಲ್ಲಿ ಕಾಲಕಳೆಯುತ್ತಾರೆ. ಬದುಕು ಸೀತೆಗೆ ಅಲ್ಲಿ ಸುಖವಾಗಿರುತ್ತದೆ. ಗಂಡನ ಜೊತೆಯಲ್ಲಿ ಇರುವವರೆಗೂ ಇನ್ನೇನಿದೆ ಏನಿಲ್ಲ ಎಂಬುದರ ಚಿಂತೆ ಆಕೆಗಿಲ್ಲ. ದಾರಿಯಲ್ಲಿ ಶಾಂತಿಭಂಗ ಮಾಡುತ್ತಿದ್ದ ವಿರಾಧ ಮತ್ತು ಇತರರ ನಾಶವಾಗುತ್ತದೆ. ಶರಭಂಗರ ಆಶ್ರಮದಲ್ಲಿ ರಾಮನು ಬೀಡು ಬಿಡಬೇಕೆಂದು ಬಯಸುತ್ತಾನೆ. ಅವರು ಹತ್ತಿರದ ಸುತೀಕ್ಷರ ಆಶ್ರಮಕ್ಕೆ ಹೋಗಬೇಕೆಂದು ನಿರ್ದೇಶಿಸುತ್ತಾರೆ. ಮುಂದಿನ 10 ರಿಂದ 12 ವರ್ಷಗಳ ಕಾಲ ಇವರು ತಂಗಿದ್ದು, ಸುತ್ತಾಡಿದ್ದು ಮತ್ತು ಆ ಸುತ್ತಮುತ್ತಲ ಪ್ರದೇಶದಲ್ಲಿ ಎನ್ನಿಸುತ್ತದೆ. ಸುತೀಕ್ಷರ ಆಶ್ರಮದಿಂದ ಇನ್ನೂ ಕೆಳಗೆ ಸಂಚಾರ ಮಾಡುತ್ತಾರೆ. ಈ ಪ್ರಯಾಣದಲ್ಲಿ ಅಗಸ್ಯರ ಆಶ್ರಮಕ್ಕೆ ಹೋದ್ದನ್ನು ಕವಿ ವಿಶೇಷವಾಗಿ ಚಿತ್ರಿಸುತ್ತಾನೆ. ಅಗಸ್ಯರು ಅವನಿಗೆ ಒಂದು ಖಡ್ಗವನ್ನು ಪ್ರಸಾದವಾಗಿ ಕೊಡುತ್ತಾರೆ. ಗೋದಾವರಿಯ ದಡದಲ್ಲಿ ಜನಸ್ಥಾನಕ್ಕೆ ಹೋಗಿ ಅಲ್ಲಿ ನೆಲೆಸಬೇಕೆಂದು ಎಲ್ಲ ರೀತಿಯಲ್ಲಿಯೂ ಅದು ವಾಸಕ್ಕೆ ತಕ್ಕುದೆಂದು ತಿಳಿಸುತ್ತಾರೆ. ಅಲ್ಲಿಗೂ ಹೋಗಿ ಸ್ವಲ್ಪ ಕಾಲ ಸುಖವಾಗಿರುತ್ತಾರೆ. ಈ ಕಾಲ ಸ್ವಲ್ಪ ಹೆಚ್ಚು ಕಡಿಮೆ ವನವಾಸದ ಕಡೆಯ ವರ್ಷಗಳು. ಶೂರ್ಪನಖಿಯ ಕಣ್ಣಿಗೆ ಈ ಸೋದರರು ಬಿದ್ದದ್ದು, ನಡೆದ ಸಂಗತಿಗಳು ಒಂದು ಉತ್ಕಟತೆಗೆ ಬರುತ್ತವೆ. ರಾಮನನ್ನು ಕಂಡು ಅವಳು ಮೋಹಗೊಳ್ಳುತ್ತಾಳೆ. ಸೀತೆಗೆ ಬದಲಾಗಿ ತನ್ನನ್ನು ಹೆಂಡತಿಯಾಗಿ ಸ್ವೀಕರಿಸಬೇಕೆಂದು ಬೇಡುತ್ತಾಳೆ. ಒಂದು ಕ್ಷಣಕಾಲ ವಿನೋದಕ್ಕಾಗಿ ಸೋದರರು ಇವನು ಅವನಲ್ಲಿಗೆ, ಅವನು ಇವನಲ್ಲಿಗೆ ಅವಳನ್ನು ಒಲಿಯಲು ಕಳಿಸಿ ಆಡಿಸುತ್ತಾರೆ. ಸೀತೆಗೆ ಅಪಾಯ ತರುತ್ತೇನೆಂದು ಅವಳು ಬೆದರಿಗೆ ಹಾಕಿದಾಗ ಅವಳನ್ನು ವಿರೂಪಗೊಳಿಸಿ ಕಳಿಸಿಬಿಡುತ್ತಾರೆ. ಶೂರ್ಪನಖಿ ರಾವಣನ ತಂಗಿ. ಈ ಗಡಿಪ್ರದೇಶದಲ್ಲಿ ರಾವಣನ ಅಧಿಕಾರಿಯಾಗಿ ಸುಮಾರು ಖರನಿದ್ದನು. ಶೂರ್ಪನಖಿಯ ವರದಿಗಳಿಂದ ಖರನಿಗೆ ಕೋಪವುಂಟಾಯಿತು. 14,000 ಮಂದಿ ರಾಕ್ಷಸರುಳ್ಳ ತನ್ನ ಸೈನ್ಯವನ್ನು ತೆಗೆದುಕೊಂಡು ರಾಮನ ಮೇಲೆ ಅವನು ಏರಿ ಹೋಗುತ್ತಾನೆ. ಏಕಾಂಗಿಯಾಗಿ ನಿಂತು ರಾಮನು ಆ ಸಮಸ್ತ ಸೇನೆಯನ್ನು ನಾಶ ಮಾಡುತ್ತಾನೆ. ಶೂರ್ಪನಖಿ ಸುಮ್ಮನಿರುವ ಹೆಂಗಸಲ್ಲ. ನಡೆದ ಸಂಗತಿಗಳನ್ನೆಲ್ಲ ರಾವಣನಲ್ಲಿ ಹೋಗಿ ತಿಳಿಸಿ ಆಕ್ಷೇಪಿಸಲು ತ್ವರೆಮಾಡಿದಳು. ರಾಮನನ್ನು ಶಿಕ್ಷಿಸಬೇಕೆಂದು ಒತ್ತಾಯಿಸಿದಳು. ತನಗೆ ಮಾಡಿದ ಅಪಚಾರಕ್ಕೆ ಮಾತ್ರವಲ್ಲ, ಖರನನ್ನು ಅವನ ಸೈನ್ಯವನ್ನು ನಾಶ ಮಾಡಿದುದಕ್ಕಾಗಿ ಕೂಡ. ಸೀತೆ ಅತ್ಯಂತ ಸುಂದರಿ. ರಾಮನಿಗಿಂತ ರಾವಣನಿಗೆ ಹೆಚ್ಚು ತಕ್ಕವಳು ಎಂದು ಅವಳು ಮಾಡಿದ ವರ್ಣನೆ ರಾವಣನಿಗೆ ಒಂದು ಹೆಚ್ಚಿನ ಉತ್ತೇಜನ ಕ್ರಿಯೆಯಾಗುತ್ತದೆ. ಉಪಾಯ ಹೂಡಿ ಅಣ್ಣತಮ್ಮಂದಿರು ಬೇರೆಯಾಗಿರುವಾಗ ಸೀತೆಯನ್ನು ಹೊತ್ತು ತರಲು ರಾವಣನು ಒಂದು ತಂತ್ರವನ್ನು ಆಲೋಚಿಸಿದನು. ತನ್ನ ಸೋದರಮಾವ ಮಾರೀಚ ಆ ಹತ್ತಿರದಲ್ಲಿಯೇ ವಾಸಮಾಡುತ್ತಿದ್ದನು. ರಾವಣನು ಅವನ ಬಳಿಗೆ ಹೋಗಿ ಆ ತಂತ್ರ ಪ್ರಯೋಗಕ್ಕಾಗಿ ಅವನ ಮೇಲೆ ಒತ್ತಾಯ ಹಾಕಿದನು. ಚೆಲುವಾದ ಬಂಗಾರದ ಚರ್ಮವುಳ್ಳ ಚುಕ್ಕೆ ಚುಕ್ಕೆಯ ಜಿಂಕೆಯ ಹಾಗೆ ಮಾರೀಚನು ಪರ್ಣಶಾಲೆಯ ಹತ್ತಿರ ಸುಳಿದಾಡಬೇಕು. ಸೀತೆ ಅದನ್ನು ಬಯಸುವಂತೆ ಮಾಡಬೇಕು. ರಾಮ ಲಕ್ಷ್ಮಣರು ಅದನ್ನು ಅಟ್ಟಿಕೊಂಡು ತಕ್ಕಷ್ಟು ದೂರ ಹೋದಾಗ ತಾನು ಪರ್ಣಶಾಲೆಯನ್ನು ಹೊಕ್ಕು ಸೀತೆಯನ್ನು ಹೊತ್ತುಕೊಂಡು ಹೋಗುವುದು ಎಂದು ತಿಳಿಸಿದ್ದನು. ಈ ಕಾರ್ಯ ಬೇಡೆಂದು ಮಾರೀಚ ಎಷ್ಟೋ ಹೇಳಿದ. ರಾವಣನ ಸ್ವಂತ ಜೀವಕ್ಕೆ ಈ ಕಾರ್ಯ ಅಪಾಯ ತರುವುದೆಂದು, ಅವನ ವಂಶನಾಶಕ್ಕೂ ರಾಜ್ಯನಾಶಕ್ಕೂ ಇದು ಕಾರಣವಾಗುವುದೆಂದು ಎಷ್ಟು ಹೇಳಿದರೂ ಪ್ರಯೋಜನವಾಗಲಿಲ್ಲ. ತನ್ನನ್ನೇ ಕೊಲ್ಲುವ ಬೆದರಿಕೆ ತಟ್ಟಿದಾಗ ಒಪ್ಪಿಕೊಳ್ಳಬೇಕಾಯಿತು. ರಾಕ್ಷಸನು ಆಲೋಚನೆ ಮಾಡಿದಂತೆ ಎಲ್ಲವೂ ರೂಪುಗೊಳ್ಳುತ್ತದೆ. ಅಂಥ ಚೆಲುವಾದ ಜಿಂಕೆಯನ್ನು ನೋಡಿ ಸೀತೆಗೆ ಅದರ ಬಗೆಗೆ ಬಯಕೆ ಉಂಟಾಗುತ್ತದೆ. ಬದುಕಿರುವಂತೆ ಕೊಂಡು ತನ್ನಿ, ಸತ್ತರೂ ತನ್ನಿ ಎಂದು ಹೇಳಿದಳು. ಲಕ್ಷ್ಮಣನಿಗೆ ಸಂಶಯಗಳಿರುತ್ತವೆ. ಸ್ವಲ್ಪ ಹೆಚ್ಚು ಕಡಿಮೆ ಇದು ಮಾರೀಚನ ಮಾಯೋಪಾಯವೇ ಇರಬೇಕು ಎಂಬುದು ಅವನ ಸಂಶಯ. ಅಣ್ಣ ಅತ್ತಿಗೆಯರಿಗೆ ಇದು ಒಪ್ಪಿಗೆಯಾಗಲಿಲ್ಲ. ಕ್ಷಣಕಾಲ ರಾಮನಿಗೂ ಇದರ ಆಕರ್ಷಣೆಯಾಗುತ್ತದೆ. ರಾಮನ ಮನಸ್ಸು ಈ ಕಡೆಗೆ ನಟ್ಟಿದೆಯೆಂದು ಮಾರೀಚನಿಗೆ ಗೊತ್ತಾಗಿ ತುಂಬಾ ದೂರ ಅವನನ್ನು ಹಿಂಬಾಲಿಸಿ ಕಾಡಿನ ಒಳಪ್ರದೇಶಗಳಲ್ಲಿಗೆ ಅಟ್ಟಿಸಿಕೊಂಡು ಬರುವಂತೆ ಮಾಡುತ್ತಾನೆ. ಇನ್ನು ಹೆಚ್ಚು ಮುಂದೆ ಹೋಗಿ ಜಿಂಕೆಯನ್ನು ಹಿಡಿಯುವುದು ಅಶಕ್ಯವೆಂದು ತಿಳಿದಾಗ ರಾಮನು ಬಾಣಪ್ರಯೋಗ ಮಾಡಿದ. ಜಿಂಕೆ ಸತ್ತು ಬೀಳುತ್ತದೆ. ಕೆಳಗೆ ಬೀಳುವಾಗ ಜಿಂಕೆ ರಾಕ್ಷಸನಾಗುತ್ತದೆ. ಇನ್ನೂ ಒಂದಾಗುತ್ತದೆ. ರಾಮನ ಧ್ವನಿಯನ್ನು ಅನುಕರಿಸಿ ರಾಮನ ಸಹಾಯಕ್ಕೆ ಓಡಿಬರುವಂತೆ ಮಾರೀಚನು ಲಕ್ಷ್ಮಣನನ್ನು ಕೂಗಿ ಕರೆಯುತ್ತಾನೆ. ಲಕ್ಷ್ಮಣನಿಗೆ ನಿಜವಾಗಿ ಗೊತ್ತು ಅದು ರಾಮನ ಧ್ವನಿಯಲ್ಲವೆಂದು. ಭೂಮಿಯ ಮೇಲಿನವರಾಗಲಿ ಸ್ವರ್ಗದವರಾಗಲಿ ಯಾರಿಗೂ ಬಿಲ್ಲುಗಾರಿಕೆಯಲ್ಲಿ ರಾಮನಿಗೆ ಸಮನಾದವರಿಲ್ಲವೆಂದು, ಅವನನ್ನು ಎದುರಿಸಿ ನಿಲ್ಲಬಲ್ಲವರಿಲ್ಲವೆಂದು ಲಕ್ಷ್ಮಣನಿಗೆ ಗೊತ್ತಿತ್ತು.
ಆದರೆ ಸೀತೆಯ ಚಿಂತೆ, ಶೋಕ ದುರ್ಭರವಾಯಿತು, ಆಶಾರಹಿತಳಾಗಿದ್ದಳು. ಅಣ್ಣನ ನೆರವಿಗೆ ತಕ್ಷಣ ಹೋಗಬೇಕು. ಲಕ್ಷ್ಮಣ, ಇದು ಸಾವುಬದುಕುಗಳ ಪ್ರಸಂಗ ಎನ್ನುತ್ತಾಳೆ. ಬೈಗುಳ ಸುರಿಮಳೆಯಾಗುತ್ತದೆ. ಬಳಸುವ ಮಾತುಗಳು ಕ್ರೂರವಾಗಿರುತ್ತವೆ. ಅಂಥ ಆಪಾದನೆಗಳಿಗೆ ಒಳಗಾಗಿ ಲಕ್ಷ್ಮಣನು ಆಶ್ರಮದಲ್ಲಿ ಉಳಿಯಲಾಗಲಿಲ್ಲ. ವ್ಯಥೆಯಿಂದ ಭಾರವಾದ ಮನಸ್ಸಿನಿಂದ ಆಕೆಯನ್ನು ವನದೇವತೆಗಳ ರಕ್ಷಣೆಗೊಪ್ಪಿಸಿ ಅಂಥ ಅಮೂಲ್ಯವಾದ ಜೀವನವನ್ನು ಆ ಶಕ್ತಿಗಳು ಕಾಪಾಡಬೇಕೆಂದು ಪ್ರಾರ್ಥಿಸಿ ಹೋಗುತ್ತಾನೆ. ಅವನು ಸೀತೆಯನ್ನು ಬಿಟ್ಟು ಹೋದ ಕೂಡಲೇ ಪರಿವ್ರಾಜಕನ ವೇಷದಲ್ಲಿ ರಾವಣನು ಪರ್ಣಶಾಲೆಗೆ ಬರುತ್ತಾನೆ. ಕೇವಲ ಮನುಷ್ಯನಾದ ರಾಮನಿಗಿಂತ ನೀನು ನನಗೆ ಹೆಚ್ಚು ಯೋಗ್ಯಳಾದ ಮಡದಿಯಾಗುವೆ. ಇನ್ನು ಗಂಡನನ್ನು ಕುರಿತ ಎಲ್ಲ ಯೋಚನೆಗಳನ್ನು ಬಿಟ್ಟುಬಿಡು ಎಂದು ಅವಳಿಗೆ ಹೇಳುತ್ತಾನೆ. ತನ್ನ ಗಂಡನು ಮೈದುನನು ಇಲ್ಲದಿದ್ದ ಸಮಯವನ್ನು ಆಶ್ರಯಿಸಿ ಕಳ್ಳನಂತೆ ತಾನಿರುವ ಸ್ಥಳಕ್ಕೆ ಬಂದು ಈ ರೀತಿ ಮಾಡುವುದು ಹೇಡಿಯ ಕೆಲಸವೆಂದು ಸೀತೆ ಕೋಪದಿಂದ ರಾವಣನನ್ನು ಧಿಕ್ಕರಿಸಿ ನುಡಿಯುತ್ತಾಳೆ. ಆಗ 10 ತಲೆಯ ತನ್ನ ಆಕೃತಿಯನ್ನು ಧರಿಸಿ ಅವಳಿಗೆ ಭೀತಿ ಉಂಟುಮಾಡಿ ರಾವಣನು ತನ್ನ ರಥಕ್ಕೆ ಅವಳನ್ನು ಎತ್ತಿಕೊಂಡು ಹೋಗುತ್ತಾನೆ. ರಥವನ್ನು ಅಲ್ಲಿಂದ ನಡೆಸಿಕೊಂಡು ಹೋಗುವಾಗೆ ಆಕೆ ಕೂಗುಗಳಿಕ್ಕುವಳು. ಸುತ್ತಲಿದ್ದ ಎಲ್ಲರ ಗಮನಕ್ಕೂ ಕರುಣಾಜನಕವಾದ ಆಕೆಯ ಗೋಳುಕರೆ ತನ್ನನ್ನು ರಕ್ಷಿಸಬೇಕೆಂದು ರಾಮಲಕ್ಷ್ಮಣರಿಗೆ ಈ ಸಂಗತಿ ತಿಳಿಯಪಡಿಸಬೇಕೆಂದು ತನ್ನ ಇಷ್ಟಕ್ಕೆ ವಿರುದ್ಧವಾಗಿ ರಾಕ್ಷಸನು ತನ್ನನ್ನು ಬಲಾತ್ಕಾರದಿಂದ ಎತ್ತಿಕೊಂಡು ಹೋಗುತ್ತಿದ್ದಾನೆ ಎಂದು ತಿಳಿಸಬೇಕೆಂದು ಹೇಳುತ್ತಿರುವುದು ಕೇಳಿಸುತ್ತದೆ. ದಶರಥನ ಸ್ನೇಹಿತನಾಗಿದ್ದ ಜಟಾಯುವೆಂಬ ವಯೋವೃದ್ಧ ಗೃಧರಾಜನು ಈ ಕೂಗುಗಳನ್ನು ಕೇಳಿ ರಾವಣನನ್ನು ತಡೆದು ಅವನನ್ನು ಯುದ್ಧಕ್ಕೆ ಕರೆಯಲು ರಾವಣನಿಗೆ ಪೆಟ್ಟು ಬೀಳುವುದು. ಕೋಪಗೊಂಡ ರಾವಣನು ಕೊನೆಗೆ ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸಲು ಅವನು ಶಕ್ತಿ ಕಳೆದುಕೊಂಡು ಕೆಳಗೆ ಬೀಳುವನು. ಸೀತೆಯನ್ನು ಬಲವಾಗಿ ಹಿಡಿದುಕೊಂಡು ದುರ್ಬಲಳಾದ ಆಕೆಯನ್ನು ಲಂಕೆಗೆ ಸಂತೆಗೆದುಕೊಂಡು ಹೋದನು. ಲಂಕೆಗೆ ಸೀತೆಯನ್ನು ಎತ್ತಿಕೊಂಡು ಹೋದವನೇ ತನ್ನ ವಿಲಾಸಕ್ಕಾಗಿ ಕಟ್ಟಕೊಂಡಿದ್ದ ರಮ್ಯವಾದ ಸಂಪದ್ಯುಕ್ತವಾದ ಅರಮನೆಯಲ್ಲಿ ಅವಳನ್ನು ಇಳಿಸುತ್ತಾನೆ. ಅವಳು ತನ್ನ ಹೆಂಡತಿಯಾಗಲು ಒಪ್ಪಿದರೆ ತನ್ನಲ್ಲಿರುವ ಎಲ್ಲರ ಮೇಲೂ ಆಕೆ ಅಧಿರಾಣಿಯಾಗುವಳೆಂದು, ತನ್ನ ಸಮಸ್ತ ಸಂಪತ್ತು ಸುಖಭೋಗ ಸೌಕರ್ಯಗಳು ಅವಳವಾಗುವುವು ಎಂದು ತಿಳಿಸುತ್ತಾನೆ. ಮುಂಚೆಗಿಂತ ಗಟ್ಟಿಯಾಗಿ ಸೀತೆ ಅಳುತ್ತಾಳೆ. ಅವನ ದುರ್ಮಾರ್ಗತೆಯನ್ನು ಹೆಚ್ಚು ಉಗ್ರವಾಗಿ ಜರಿಯುತ್ತಾಳೆ. ತನ್ನ ಜೀವ ಇರುವವರೆಗೂ ರಾಮನ ಸತಿಯಾಗಲ್ಲದೆ ಬೇರೆಯಾಗೆನೆಂದು ಸೀತೆ ನುಡಿದಳು. ರೊಚ್ಚಿಗೆದ್ದ ರಾವಣನು ಅವಳನ್ನು ಸೆರೆ ಇಡಬೇಕೆಂದು, ಅಗತ್ಯ ಬಿದ್ದರೆ ಹೊಡೆದು ಬಡಿದು ಅವಳು ತನ್ನ ವಶವಾಗುವಂತೆ ಮಾಡಬೇಕೆಂದು ಅಪ್ಪಣೆ ಮಾಡಿದನು. ಅಶೋಕವನವೆಂಬ ಹೆಸರಿನ ತನ್ನ ವಿಲಾಸವನಕ್ಕೆ ಒಯ್ದು ಇಟ್ಟನು. ಅಲ್ಲಿ ಕುರೂಪಿಗಳು ಭೀಕರಾಕೃತಿಯವರು. ಸೀತೆಯ ಶೋಕವು ಆಕೆ ಇಡುತ್ತಿದ್ದ ಶಾಪಗಳು ಎಲ್ಲ ದಿಕ್ಕುಗಳಲ್ಲಿಯೂ ಮೊಳಗುತ್ತವೆ. ರಾವಣನಿಗೆ ತಿಳಿಯದಂತೆ ತನ್ನ ಒಡವೆಗಳಲ್ಲಿ ಕೆಲವನ್ನೂ ಋಷ್ಯಮುಖ ಗಿರಿಯ ಮೇಲೆ ಕುಳಿತಿದ್ದ ಒಂದು ಗುಂಪು ಕಪಿಗಳನ್ನು ಕಂಡು ಅವರ ಕಣ್ಣೆದುರಿಗೆ ಬೀಳುವಂತೆ